ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಒಂದು ಆಸನ ಶಶಕಾಸನ. ಶಶಕಾಸನದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಶಶಕ ಅಂದರೆ ಮೊಲದ ಭಂಗಿಯ ಸ್ಥಿತಿನಲ್ಲಿ ಮಾಡುವ ಅಭ್ಯಾಸವನ್ನು ಶಶಕಾಸನ ಅಂತ ಕರೀತಾರೆ. ಶಶಕಾಸನವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ಜೊತೆಗೆ ಅದರ ಉಪಯೋಗಗಳೇನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಈ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ. ಈ ಒಂದು ತರಗತಿ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಹೋಗ್ತೀನಿ. ಶಶಕಾಸನ ಮೊದಲಿಗೆ ತುಕಾಸನ ಸ್ಥಿತಿಯಿಂದ ದಂಡಾಸನ ಸ್ಥಿತಿಗೆ ಬರ್ತೀನಿ. ದಂಡಾಸನ ಸ್ಥಿತಿಯಿಂದ ವಜ್ರಾಸನ ಸ್ಥಿತಿಗೆ ಕೂರ್ತಾ ಹೋಗ್ತೀನಿ. ವಜ್ರಾಸನದಲ್ಲಿ ಕುಳಿತು ಶಶಕಾಸನವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗತ್ತೆ. ನಿಧಾನವಾಗಿ ಎರಡೂ ಕೈಗಳನ್ನು ಉಸಿರು ತುಂಬ್ತಾ ಮೇಲೆ ತಗೊಂತೀನಿ. ಉಸಿರನ್ನು ಖಾಲಿ ಮಾಡ್ತಾ ನಿಧಾನವಾಗಿ ಮುಂದೆ ಬಾಗ್ತೀನಿ. ಉಸಿರನ್ನು ಖಾಲಿ ಮಾಡಿದ ಸ್ಥಿತಿಯಲ್ಲಿ ಕೈಗಳನ್ನು ಮುಂದೆ ಚಾಚಿ ಹಣೆಯ ಭಾಗವನ್ನು ಭೂಮಿ ತಾಯಿ ತಾಗಿಸಿ ಪೂರ್ಣ ರೀತಿಯಲ್ಲಿ ಮುಂದೆ ಬಾಗಿದ್ದೀನಿ. ಉಸಿರನ್ನು ಹೊರಹಾಕಿದ ಸ್ಥಿತಿಯಲ್ಲಿದ್ದೀನಿ. ಸ್ವಲ್ಪ ಹೊತ್ತು ಸ್ಥಿತಿಯಲ್ಲಿ ಇದ್ದು ಆ ಆಸನದ ಸ್ಥಿತಿಯನ್ನು ಅನುಭವಿಸಿ ನಿಧಾನವಾಗಿ ಉಸಿರನ್ನು ತುಂಬುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಇದು ಶಶಕಾಸನ ಅಭ್ಯಾಸದ ಕ್ರಿಯೆ. ತದನಂತರ ಉಸಿರನ್ನು ತಗೊಂತ ಕೈಗಳನ್ನು ತೊಡೆ ಮೇಲೆ ಇಟ್ಕೊಂತ ಸಹಜ ಸ್ಥಿತಿ ಬರಬೇಕು. ಇದು ಶಶಕಾಸನದ ಕ್ರಿಯೆ. ಶಶಕಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಾವು ಏನೆಲ್ಲ ಉಪಯೋಗವನ್ನು ಪಡ್ಕೋಬಹುದು ಅಂತ ಅನ್ನೋದಾದರೆ, ದಣಿವು ನಿವಾರಣೆ ಆಗುತ್ತೆ, ಜೀರ್ಣಶಕ್ತಿಯಲ್ಲಿ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಮೆದುಳಿನ ಭಾಗಕ್ಕೆ ಹೆಚ್ಚು ರಕ್ತ ಸಂಚಲನೆ ಉಂಟಾಗಿ ಮೆದುಳಿನ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊತ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು. ಜೊತೆಗೆ ಬೆನ್ನಿನ ಭಾಗದಲ್ಲಿ ನರಮಂಡಲಗಳಲ್ಲಿ ರಕ್ತ ಸಂಚಲನೆ ಹೆಚ್ಚು ಮಾಡ್ಕೊತ ಬೆನ್ನಿನ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಜೊತೆಗೆ ಉಸಿರಾಟದ ತೊಂದರೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಆಸನ ಶಶಕಾಸನ. ಶಶಕಾಸನನ ಪ್ರತಿನಿತ್ಯ ನಾವು 3 ರಿಂದ 5 ಬಾರಿ ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ಅಂತ ತಿಳಿಸ್ತಾ, ಶಶಕಾಸನವನ್ನು ಇವತ್ತು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಆಸನಗಳನ್ನು ತಿಳಿತಾ ಹೆಚ್ಚು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ತಾ ಆರೋಗ್ಯವನ್ನು ಯಾವ ರೀತಿ ಇಟ್ಕೊಳ್ಬೋದು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.